ತಲೆನೋವು ಮಾತ್ರೆ ಕೊಡಿ. 10 ರೂಪಾಯಿ ಕೊಡಿ, ತಗೊಳ್ಳಿ. ನೋಡು, ಇನ್ನೊಂದ್ಸಲ ಬೆಕ್ಕಿನ ತರ ಕೂಗಿದ್ರೆ ಸರಿ ಇರಲ್ಲ ನೋಡು. ನಿನಗಿಷ್ಟ ಇಲ್ಲ ಅಂದ್ರೆ ಹೇಳು, ಕತ್ತೆ ತರನೇ ಕೂಗ್ತೀನಿ. ಈ ಜನ್ಮದಲ್ಲಿ ಬದ್ಲಾಗಲ್ಲ ನೀನು. ಅಯ್ಯೋ ಬೇಡಮ್ಮ, ನಾವು ಬದ್ಲಾಗ್ಬಿಟ್ಟೆ. ನೀವು ಊರಿಗೆ ಸಿಎಂ ಆಗ್ಬೇಕಾಗಿದೆ. ಹೌದು, ನಿಮ್ಮಪ್ಪ ಏನೋ ಬೇಜಾನ್ ಅಳ್ತಾವನಂತೆ. ನಿಮ್ಮಮ್ಮ ಹೊಡೆದ್ಲಾ? ಆ ತರ ಏನು ಇಲ್ವಲ್ಲ. ಅಯ್ಯ ಬೆಕ್ಕು ಕಣ್ಮುಚ್ಕೊಂಡತ್ರ ಕಣ್ಣೀರು ಕಾಣಿಸ್ದೇ ಇರುತ್ತಾ? ವಿಷಯ ಎಲ್ಲಾರ್ಗು ಗೊತ್ತಾಗ್ಬಿಟ್ಟೈತೆ. ಹೌದು, ಯಾವನೋ ಲೋಫರ್ ನಮ್ಮ ಅಪ್ಪನ್ ಗನ್ ಕತ್ಕೊಂಡು ಹೋಗ್ಬಿಟ್ಟ. ಆ ನನ್ ಮಗ ನೂರವ್ರ ಮುಂದೆನೆ ಪ್ಯಾಂಟ್ ಉದ್ರೋಗ್ಬೇಕು, ಅವ್ನ್ಗೆ ಲಕ್ವ ಹೊಡಿಬೇಕು, ಕೆರ್ಕೊಳಕ್ ಆಗ್ದಂಗೆ ಕಜ್ಜಿ ಬಂದು ನರಳಿ ನರಳಿ ಸಾಯ್ಬೇಕು. ಅಲ್ಲೋ ಯಾಕಮ್ಮ ಈ ರೇಂಜ್ಗೆ ಹೋಗಿತಾ ಇದೀಯಾ? ಅವ್ನು ಯಾರೋ ನಿನಗ್ ಬೇಕಾಗಿರೋನೇ ಆಗಿರ್ಬೋದು. ನನಗ್ ಬೇಕಾಗಿರೋನ? ಯಾರದು? ಇಟ್ಸ್ ಮೀಯಾ? ನೀನು ಹಾಕೊಟ್ಬಿಡ್ತಾಳ. ನೋಡು, ನಾವಿಬ್ರು ಇಲ್ಲಿ ನಿಂತ್ಕೊಂಡು ಮಾತಾಡೋದನ್ನ ಯಾರು ನೋಡಿದ್ರೆ ತಪ್ಪು ತಿಳ್ಕೊಂಡ್ಬಿಡ್ತಾರೆ. ಅದಕ್ಕೆ ಕೂಲ್ ಡ್ರಿಂಕ್ಸ್ ಕೊಡ್ಸು, ಕುಡ್ಕೊಂಡೇ ಮಾತಾಡೋಣ. ಕೂಲ್ ಡ್ರಿಂಕ್ಸಾ? ನೋಡು, ಮರ್ಯಾದೆಯಿಂದ ಆ ಗನ್ನ ಅಲ್ಲೇ ಇಟ್ಬಿಡು, ಇಲ್ಲ ಅಂದ್ರೆ ನಮ್ಮ ಅಪ್ಪಂಗೆ ಹೇಳ್ತೀನಿ. ಹೇಳ್ಕವಾಗಲೇ ಹುಡುಗರ್ನ ಬಿಟ್ಬಿಟ್ಟು ಹೊಡ್ಸಿದ್ರೆ ನಾವ್ ಕೇಳ್ತೀವಾ? ಏನು, ನಮ್ಮ ಅಪ್ಪ ಹೊಡ್ಸಿದ್ರಾ? ಅದೇ ಬಿಡಮ್ಮ, ನನಗೂ ನಮ್ಮ ಮಾವನಿಗೂ ಬಿಟ್ಟಿದ್ ಮ್ಯಾಟ್ರು, ಅದ್ರ ಬಗ್ಗೆ ನೀನ್ ತಲೆ ಕೆಡ್ಸ್ಕೊಬೇಡ. ಹೌದು, ನಮ್ಮಿಬ್ಬರ ಮ್ಯಾಟ್ರ್ ಬಗ್ಗೆ ಏನ್ ಯೋಚನೆ ಮಾಡಿದೆ? ನೋಡು, ಕೊನೆ ಸಾರಿ ಹೇಳ್ತಾ ಇದೀನಿ, ಆ ಗನ್ ಇಟ್ಬಿಡು. ನಮ್ಮ ಅಪ್ಪಂಗ್ ಗೊತ್ತಾದ್ರೆ ಚೆನ್ನಾಗಿರಲ್ಲ. ಪುಟ 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 ಹೋಗೋದು ಹೋಗ್ತೇವೆ, ಒಂದು ಬೋಟಿ ಸ್ಪಾನ್ಸರ್ ಮಾಡ್ಬಿಟ್ಟೋಗೆ. ಅವ್ರ ಅಪ್ಪನ್ ಕೇಳು, ನಿನ್ ಬೋಟಿ ನೆಕ್ಕಿತ್ ನಿನ್ ಕೈಗೆ ಕೊಡ್ತಾನೆ. ಯಾರು? ಬೆಗ್ಗರ್ ಮುನಿವೆಂಕಟಪ್ಪನ ಮಗನ? ಅಲ್ಲ, ಶನಿ ವೆಂಕಟಪ್ಪನ ಮಗ. ನಿಮ್ಮಪ್ಪ ಹೆಸರು ಚೇಂಜ್ ಮಾಡ್ಕೊಂಡ್ಬಿಟ್ಟ? ಆಮೇಲೆ ಹೌದು, ಯಾಕೆ ಇಷ್ಟೊಂದು ಟೆನ್ಷನ್? ಮತ್ತಿನ್ನೇನ್ ಅಧ್ಯಕ್ಷರ, ಅವ್ರ ಅಪ್ಪ ನೋಡಿದ್ರೆ ಹುಚ್ಚನ ಆಯ್ತಾರ, ನಾ ಕಳ್ಕೊಂಡೆ ಅಂತ ಊರ್ ಜನಗಳಿಂದ ಎಲ್ಲ ಓಡಾಡ್ತಾವ. ನೀವು ನೋಡಿದ್ರೆ ಹಚ್ಚನ ಆಯ್ತಾರ, ಅವ್ನ ಮಗಳಿಂದ ಓಡಾಡ್ತಿದ್ದೀರಾ. ಎಲ್ಲೋ ನಿಂತ್ಕೊಳತ್ತೋ ಏನೋ, ಎಲ್ಲ ಹೋಗಿ ನಿಲ್ಲಿದ್ವಿ. ಐ ಹಲೋ, ನಾನ್ ಕಣ ನಿಮ್ಮಪ್ಪ. ದೊಡ್ಡ ಕೇಸ್ ಬಂದೈತೆ, ತಗ್ಲಾಕೊಂಡ್ರೆ 2 ಹೊತ್ತು ಕೂತ್ಕೊಂಡ್ ತಿನ್ಬೋದು. ಎಷ್ಟ್ ದಿನ ಮಲಿಕಂಡ ತಿಂತಿದ್ವಿ, ಕೂತ್ಕೊಂಡೆ ತಾನೆ ತಿಂತಿದೀವಿ. ಹಂಗಲ್ಲ ಕಣೋ. ಇವಾಗೇನು ಅಲ್ಲಿ ಬಂದ್ರೆ ಒಳ್ಳೆ ಕಾಸು ಸಿಗುತ್ತೆ ಅಂತ ಹೇಳ್ತಿದ್ಯಾ?